ಬ್ರಾ ಧರಿಸುವ ಹೆಂಗಸರೇ ಎಚ್ಚ. ಬ್ರಾ ಧರಿಸುವುದು ಹೆಂಗಸರ ಪ್ರತಿದಿನದ ರೂಢಿ. ಅದರಲ್ಲೂ ಮದುವೆಯಾದ ಹೆಂಗಸರು ತಪ್ಪದೆ ಬ್ರಾ ಧರಿಸುತ್ತಾರೆ. ಹೆಂಗಸರು ಪ್ರತಿದಿನ ಬ್ರಾ ಧರಿಸದೇ ಇರುವುದಕ್ಕೆ ಬಹುಮುಖ್ಯವಾದ ಕಾರಣ ಏನು ಅಂದರೆ ಅವರ ಸ್ತನಗಳು ಹಿಡಿದುಕೊಳ್ಳುವುದಕ್ಕೆ ತುಂಬಾ ಸಹಕಾರಿಯಾಗುತ್ತದೆ ಮತ್ತು ಅವರಿಗೆ ಇಡೀ ದೇಹ ತುಂಬಾ ಕಂಫರ್ಟೇಬಲ್ ಫೀಲ್ ಕೊಡುತ್ತದೆ. ಆದರೆ ಬ್ರಾ ಹಾಕುವುದರಿಂದ ಉಪಯೋಗದ ಜೊತೆ ಕೆಲವು ಅನಾನುಕೂಲತೆಗಳು ಕೂಡ ಇವೆ. ಹಾಗಾದ್ರೆ ಬನ್ನಿ ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ ಬ್ರಾ ಧರಿಸುವ ಹೆಂಗಸರಿಗೆ ಉಪಯೋಗದ ಜೊತೆಗೂ ಯಾವ ರೀತಿಯ ಅನಾನುಕೂಲತೆಗಳು ಇವೆ ಅಂತ. ಭಾಗರಿಸುವ ಹೆಂಗಸರಿಗೆ ಆಗುವ ಉಪಯೋಗಗಳು. 1. ಸ್ನೇಹಿತರೆ, ಬ್ರಾ ಧರಿಸಿದರೆ ಹೆಂಗಸರ ಸ್ತನಗಳು ಟೈಟ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತವೆ. ಅಷ್ಟೇ ಅಲ್ಲದೆ ಬ್ರಾ ಪ್ರತಿದಿನ ಉಪಯೋಗಿಸುವುದರಿಂದ ಸ್ತನಗಳು ಜೋತು ಬೀಳುವುದಿಲ್ಲ. 2. ಇನ್ನು ಬ್ರಾ ಧರಿಸುವ ಹೆಂಗಸರಿಗೆ ತುಂಬಾನೇ ಕಂಫರ್ಟೇಬಲ್ ಫೀಲ್ ಆಗುತ್ತದೆ. ಅಷ್ಟೇ ಅಲ್ಲ, ಬ್ರಾ ಧರಿಸುವುದರಿಂದ ಹೆಂಗಸರು ಯಾವುದೇ ಹಿಂಜರಿಕೆ ಇಲ್ಲದೆ ಯಾವುದೇ ಕೆಲಸಗಳನ್ನು ಧೈರ್ಯದಿಂದ ಮಾಡಬಹುದು. 3. ಇನ್ನು ಬ್ರಾ ಧರಿಸುವುದರಿಂದ ಹೆಂಗಸರಿಗೆ ಆಗುವ ಮತ್ತೊಂದು ಉಪಯೋಗ ಏನು ಅಂದ್ರೆ, ಮಹಿಳೆಯರಿಗೆ 20 ರಿಂದ 25 ವರ್ಷಗಳು ಕಳೆದರೂ ಅವರ ಸ್ತನಗಳು ಜೋತು ಬೀಳುವುದಿಲ್ಲ. 4. ಇನ್ನು ಹೆಣ್ಣು ಮಕ್ಕಳು ಬ್ರಾ ಹಾಕುವುದರ ಮತ್ತೊಂದು ಉಪಯೋಗ ಏನು ಅಂದ್ರೆ, ಹೆಣ್ಣು ಮಕ್ಕಳು ಬ್ರಾ ಧರಿಸಿ ಆರಾಮಾಗಿ ಕೆಲಸಕ್ಕೆ ಹೋಗಬಹುದು. ಅವರಿಗೆ ಯಾವುದೇ ತೊಂದರೆ ಉಂಟಾಗದೆ ತುಂಬಾ ಕಂಫರ್ಟೇಬಲ್ ಫೀಲ್ ಆಗುತ್ತದೆ. 5. ಬ್ರಾ ಹಾಕುವುದರ ಮತ್ತೊಂದು ಸ್ಪೆಷಲ್ ಉಪಯೋಗ ಏನು ಅಂದ್ರೆ, ಇದರಲ್ಲಿ ಹೆಣ್ಣು ಮಕ್ಕಳು ತುಂಬಾ ಸುಂದರವಾಗಿ ಕಾಣುತ್ತಾರೆ ಹಾಗೂ ಬ್ರಾ ಹಾಕಿದರೆ ನೋಡುಗರಿಗೆ ತುಂಬಾನೇ ಚೆನ್ನಾಗಿ ಕಾಣುತ್ತದೆ. ಸ್ನೇಹಿತರೆ, ಇನ್ನು ಬ್ರಾ ಹಾಕಿದಾಗ ಹೆಣ್ಣು ಮಕ್ಕಳಿಗೆ ಆಗುವ ಅನಾನುಕೂಲತೆಗಳ ಬಗ್ಗೆಯೂ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳೋಣ. 1. ಹೆಣ್ಣು ಮಕ್ಕಳು ರಾತ್ರಿ ಮಲಗಿದರೆ ಬ್ರಾ ಪಟ್ಟಿಗಳು ಬೆನ್ನಿಗೆ ತುಂಬಾನೇ ಅಂಟಿಕೊಂಡು ಇರೋದ್ರಿಂದ ಅವರಿಗೆ ಬೆಳಿಗ್ಗೆ ತುಂಬಾನೇ ಒತ್ತಡಕ್ಕೆ ಸಿಲುಕಿದ್ದೇವೆ ಅನ್ನುವ ಫೀಲ್ ಬರುತ್ತದೆ. ಇದರಿಂದ ಹೆಣ್ಣು ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಮಾಡಬೇಕಾದ ಕೆಲಸಗಳ ಬಗ್ಗೆ ಗಮನಹರಿಸದೆ ತುಂಬಾನೇ ಒತ್ತಡದಲ್ಲಿ ಸಿಲುಕುತ್ತಾರೆ. 2. ಹೆಂಗಸರು ಪ್ರತಿದಿನ ಬ್ರಾ ಧರಿಸುತ್ತಿದ್ದರೂ ಕೂಡ ಅವರ ಸ್ತನಗಳಿಗೆ ತುಂಬಾ ಕಿರಿಕಿರಿ ಉಂಟಾಗುತ್ತದೆ. ಇದರ ಬದಲು ಅವರು ಲೂಸ್ ಬ್ರಾ ಧರಿಸುತ್ತಿದ್ದರೆ ಒಳ್ಳೆಯದು. ಅದರಲ್ಲಿ ಸ್ಟ್ರೆಚಬಲ್ ಬ್ರಾ ಧರಿಸಿದರೆ ಇನ್ನೂ ಒಳ್ಳೆಯದು. 3. ಏನು ಪ್ರತಿದಿನ 10 ಬ್ರಾಗಳನ್ನೇ ಧರಿಸುತ್ತಿದ್ದರೆ ಹೆಂಗಸರ ಸ್ತನಗಳಿಗೆ ಚರ್ಮರೋಗ ಉಂಟಾಗುವ ಸಂಭವ ಇರುತ್ತದೆ. ನಿರಂತರವಾಗಿ ಟೈಟ್ ಬ್ರಾ ಧರಿಸಿದರೆ ಅದರ ಪಟ್ಟಿಗಳು ಬೆನ್ನಿಗೆ ತಾಕಿ ಚರ್ಮರೋಗ ಬರುವ ಸಾಧ್ಯತೆ ಇರುತ್ತದೆ. 4. ಇನ್ನು ಪ್ಯಾಡ್ ಬ್ರಾಗಳನ್ನು ನಿರಂತರವಾಗಿ ಧರಿಸುವುದರಿಂದ ಹೆಂಗಸರ ಸ್ತನಗಳಿಗೆ ತುಂಬಾ ತೊಂದರೆ ಉಂಟು ಮಾಡುತ್ತದೆ. ಅವರ ಮೊಲೆ ತೊಟ್ಟುಗಳಿಗೆ ಎಲ್ಲಿಲ್ಲದ ಸಮಸ್ಯೆ ಉಂಟಾಗುತ್ತದೆ. ಇದು ಮಹಿಳೆಯರ ಆರೋಗ್ಯದ ಮೇಲೆಯೂ ಪ್ರಭಾವ ಬೀರುತ್ತದೆ. 5. ಕೆಲವೊಮ್ಮೆ ಬಿಗಿಯಾದ ಬ್ರಾ ಧರಿಸಿದರೆ ಮೊಲೆಗಳ ಪ್ರತಿ ಅಂಗಾಂಗಗಳ ಮೇಲೆ ಅದು ಪ್ರಭಾವ ಬೀರುತ್ತದೆ. ಸ್ನೇಹಿತರೆ, ಬ್ರಾ ಧರಿಸುವುದು ತಪ್ಪು ಅಂತ ಹೇಳುವುದಿಲ್ಲ. ಅದೇ ರೀತಿ ಬ್ರಾ ಧರಿಸದೇ ಇದ್ರೂ ಕೂಡ ಒಳ್ಳೆಯದಾಗುತ್ತೆ ಅಂತಾನು ನಾವು ಹೇಳುವುದಿಲ್ಲ. ಇದರ ಮಧ್ಯದಲ್ಲಿನ ಅಂಶಗಳನ್ನು ನಾವು ತಿಳಿದುಕೊಂಡರೆ ನಮ್ಮಷ್ಟು ಬುದ್ಧಿವಂತರು ಯಾರೂ ಇರುವುದಿಲ್ಲ. ಬ್ರಾ ಧರಿಸುವುದಕ್ಕೂ ಒಂದು ಪದ್ಧತಿ, ಒಂದು ರೂಢಿ, ಒಂದು ಶಿಸ್ತು ಇದೆ. ಅದನ್ನ ನಾವು ಸರಿಯಾಗಿ ಬಳಸಿಕೊಂಡರೆ ನಮ್ಮ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಉಂಟಾಗುವುದಿಲ್ಲ. ಬ್ರಾ ಧರಿಸಬೇಕಾದರೆ ಹೆಂಗಸರ ಮೂಲೆಗಳ ಸೈಜ್ಗೆ ಅನುಗುಣವಾಗಿ ಧರಿಸಬೇಕು. ಅಂದ್ರೆ ನಿಮ್ಮ ಸ್ತನಗಳ ಗಾತ್ರಕ್ಕಿಂತ ಸ್ವಲ್ಪ ಲೂಸ್ ಆಗಿರುವ ಬ್ರಾಗಳನ್ನು ಧರಿಸಿ. ಇದರಿಂದ ನಿಮ್ಮ ಸ್ತನಗಳು ಸುರಕ್ಷಿತವಾಗಿರುತ್ತದೆ. ತುಂಬಾ ಟೈಟ್ ಬ್ರಾಗಳನ್ನು ಧರಿಸಿದರೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಲ್ಲದೆ ನಿಮ್ಮ ದೇಹದಲ್ಲಿನ ರಕ್ತ ಸಂಚಾರ ಕ್ರಿಯೆಯು ಸರಾಗವಾಗಿ ನಡೆಯುವುದಕ್ಕೂ ಅದು ತಡೆಯುತ್ತದೆ. ಇದರಿಂದ ಹೆಂಗಸರು ದಿಢೀರ್ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ. ಇಂತಹ ತಪ್ಪುಗಳನ್ನು ಮಾಡದೆ ಹೆಂಗಸರು ಸುರಕ್ಷಿತವಾಗಿ ಇರಬೇಕು ಅಂದ್ರೆ ತಮ್ಮ ಸೈಜ್ಗೆ ಅನುಗುಣವಾಗಿ ಬ್ರಾ ಧರಿಸಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇವೆ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ಆದಷ್ಟು ಮರಿಬೇಡಿ.